ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಸಾರಥ್ಯದಲ್ಲಿ ನಡೆಯುವ ಆಳ್ವಾಸ್ ವಿರಾಸತ್ 2023ರ ರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವಕ್ಕೆ ಮೂಡಬಿದಿರೆಯಲ್ಲಿ ಅಧಿಕೃತ ಚಾಲನೆ ಸಿಕ್ಕಿದೆ. 29ನೇ ಆಳ್ವಾಸ್ ವಿರಾಸತ್ ಅನ್ನ ಕರ್ನಾಟಕ ರಾಜ್ಯಪಾಲ ಡಾಕ್ಟರ್ ಥಾವರ್ಚಂದ್ ಗೆಹ್ಲೋಟ್ ಉದ್ಘಾಟನೆ ಮಾಡಿದರು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಅಧ್ಯಕ್ಷತೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಆಳ್ವಾಸ್ ಪ್ರತಿಷ್ಠಾನದ ಅಧ್ಯಕ್ಷ ಮೋಹನ್ ಆಳ್ವಾ, ಶಾಸಕ ಉಮಾನಾಥ್ ಕೋಟ್ಯಾನ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ಪುತ್ತಿಗೆ ಗ್ರಾಮದ ವಿವೇಕಾನಂದ ನಗರದ ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲು ರಂಗಮಂದಿರದಲ್ಲಿ ಉದ್ಘಾಟನೆಯಾದ ವಿರಾಸತ್ ಕಾರ್ಯಕ್ರಮವನ್ನ ಇತ್ತೀಚೆಗೆ ಹುತಾತ್ಮರಾದ ವೀರಯೋಧ ಕ್ಯಾಪ್ಟನ್ ಪ್ರಾಂಜಲ್ಗೆ ಅರ್ಪಣೆ ಮಾಡಲಾಗಿದೆ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಮೋಹನ್ ಆಳ್ವಾ ತಿಳಿಸಿದ್ದಾರೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. 28 ಆಳ್ವಾಸ್ ವಿರಾಸತ್ ನಡೆದು 29ನೇ ಆಳ್ವಾಸ್ ವಿರಾಸತ್ ನಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ತಮಗೆ ಗೊತ್ತಿರುವ ಹಾಗೆ ಇದು 29 ವಿರಾಸತ್ತನ್ನು ಸಂಘಟನೆ ಮಾಡಿದಂತ ಒಂದು ಬಹಳ ದೊಡ್ಡ ಅನುಭವ ನನಗೆ. ಇಂತಹ ಸಂದರ್ಭದಲ್ಲಿ ಪ್ರಥಮ ಒಂದು ವಿರಾಸತ್ತನ್ನು ಮಾಡುವಾಗ ನಮ್ಮ ಆಲೋಚನೆಗಳು ಏನಿತ್ತು, ಅಲ್ಲಿದ್ದಂತ ಪ್ರೇಕ್ಷಕ ವರ್ಗ ಎಷ್ಟು, ಆ ಕಲಾವಿದರು ಏನು, ಆಗಿನ ಒಂದು ಖರ್ಚು ವೆಚ್ಚಗಳು ಎಷ್ಟು, ಅದೆಲ್ಲವನ್ನೂ ನೋಡಿದವ. ಆಮೇಲೆ ಕಾಲಕಾಲದಲ್ಲಿ ಅದು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾ 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 ಇವತ್ತು ಈ ಒಂದು ಶ್ರೀಮತಿ ವನಜಾಕ್ಷಿ ಕೆ ಶ್ರೀಪತಿ ಭಟ್ ಬಯಲುರಂಗಮಂದಿರಕ್ಕೆ ಈಗ ಇಲ್ಲಿದೆ. ಈಗ ಆ ಕಾಲದಲ್ಲಿ ಅದ್ಭುತವಾದ ಒಂದು ಪ್ರಯೋಗ ಮತ್ತು ಇಂತಹ ಪರಿಣಾಮಕಾರಿಯಾಗಿ ಇನ್ನೊಮ್ಮೆ ನಾವು ಇದನ್ನು ನೋಡಲಿಕ್ಕೆ ಎಲ್ಲಿಯೂ ಸಾಧ್ಯವಿಲ್ಲ. ಎಲ್ಲ ರಾಜ್ಯಗಳ ಎಲ್ಲ ಜಿಲ್ಲೆಗಳನ್ನು ಕೂಡ ಪ್ರತಿನಿಧೀಕರಿಸಿದ ಜಾನಪದ ಕಲಾ ತಂಡಗಳಿದ್ದು ಅವುಗಳನ್ನು ಪ್ರದರ್ಶಿಸಿದ ರೀತಿ ಬಹಳ ಒಳ್ಳೆಯದು. ಅದನ್ನು ಬೀದಿಯಲ್ಲಿ ಮೆರವಣಿಗೆ ಮಾಡುವುದಕ್ಕಿಂತ ಇಲ್ಲಿ ಕೂತಲ್ಲಿ ನೋಡುವಂಥ ವ್ಯವಸ್ಥೆ ಮಾಡಿ ಬಹಳ ಒಳ್ಳೆಯದಾಯಿತು. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಿದೆ. ಇಂತಹ ಕಾರ್ಯಕ್ರಮ ಅವಿರತವಾಗಿ ನಡೀಬೇಕು ಅನ್ನೋದು ನಮ್ಮೆಲ್ಲರ ಆಶೆ. ಅದ್ಭುತವಾದ निश्चित रूप से जब सांस्कृतिक कार्यक्रम होते हैं तो भारतीय संस्कृति, भारतीय सभ्यता और भारत की सोच, वसुधैव कुटुंबकम आदि विषयों पर प्रकाश डाला जाता है और इन विषयों की आज महती आवश्यकता है. शास्त्रीय नृत्य और संगीत बूढ़े या जवान सभी लोगों को एक जादुई औषधि प्रदान करते हैं जिससे इनका स्वास्थ्य ठीक रहता है. आಳ್ವಾಸ್ शिक्षण प्रतिष्ठान ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.